ಕುಮಾರ ಚಂದ್ರಶೇಖರ್ ಸ್ವಾಮೀಜಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸರ್. ಅದಕ್ಕೆ ಅವರು ಇದು ಬಿಜೆಪಿ ಅವರಂದ್ರೆ ಇದು ಕಾಂಗ್ರೆಸ್ ಅವರು ಒಕ್ಕಲಿಗ ಸ್ವಾಮೀಜಿ ಮತ್ತು ಒಕ್ಕಲಿಗರ ಟಾರ್ಗೆಟ್ ಮಾಡ್ತಾರೆ ಅಂತ ಆರೋಪ ಇರುತ್ತೆ ಸರ್. ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್. ಬಿ ಜೆ ಪಿ ಅವರಿಗೆ ಸಂವಿಧಾನದಲ್ಲಿ ಮತ್ತು ಕಾನೂನಿನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟಿದ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನ? ಆಮೇಲೆ ದಯವಿಟ್ಟು ತಾವು ನಿಮಗೆ ನೆನಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು ಇನ್ನೊಬ್ಬ ಶ್ರೀಗಳು ಅವರು ಜೈಲು ಅನುಭವಿಸಿ ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ? ಅವಾಗೂ ಸಮಾಜ ಇತ್ತಾ? ತಪ್ಪೇ ಅಲ್ವಾ? ಅಂದರೆ ಆ್ಯಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರೂ ಏನೂ ಮಾಡಬಾರ್ದ? ಅಂದರೆ ನೀವು ಏನೇ ತಪ್ಪು ಮಾಡಿದ್ರೂ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗ್ಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನು ಅರ್ಥಕೊಂಡಂಗೆ. ಇದು ಈ ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು ಹೇಳಿದ್ದು ಸರಿ ಅಂತೀರಾ ಬಿ ಜೆ ಪಿಯವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದ ಅರ್ಥ? ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂಥ ಸಂವಿಧಾನ ಬೇಕು ಅಂದರೆ ಏನರ್ಥ? ಇದರಲ್ಲಿ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂಥ ಘಟನೆಗಳನ್ನು ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ ಬಿ ಜೆ ಪಿಯವರು ಸುಮ್ಮನಿದ್ರು, ಅಂದರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡಂಗೆ ಆಯ್ತು. ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ಓಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಕೋತಾರೆ, ಅಂದರೆ ಅವ್ರಿಗೆ ಸಮಾನತೆ ಇಲ್ಲ ಅಂತ. ಮತ್ತು ಯತ್ನಾಳವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ ಅಂದರೂ ಸುಮ್ಮನಿರ್ತಾರೆ. ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಬಸವಣ್ಣ ಅವ್ರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ? ಆದರೆ ಯತ್ನಾಳವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ. ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನಾ? ಸಂವಿಧಾನ ಅಂದರೆ ಅಲರ್ಜಿನಾ? ಸಮಾನತೆ ಅಂದರೆ ಅಲರ್ಜಿನಾ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕೆಲಸ ನಮ್ಮೆಲ್ಲರದು? ಏನು ಸಮಾಜವನ್ನು ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು? ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ದರೆ ಎಲ್ಲೋಗ್ಬೇಕು ಜನರು? ಯಾಕೆ ಮಠಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ? ಮನಃಶಾಂತಿಗೋಸ್ಕರ. ಇಲ್ಲಪ್ಪ, ಯಾರು ಏನೇ ಇದ್ರೂ ಕೂಡ ಇಲ್ಲಿ ಹೋದರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರು, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿಯಲ್ಲ ಅಂತ. ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ಇಟ್ ಇಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ? ಮತ್ತೆ ಸರಿ, ಕುಮಾರ ಚಂದ್ರಶೇಖರ್ ಸ್ವಾಮೀಜಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸರ್.
ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಇರುತ್ತೆ ಸರ್. ನೋಡಿ, ಇಟ್ ಈಸ್ ವೆರಿ ಕ್ಲಿಯರ್. ಬಿ ಜೆ ಪಿಯವರಿಗೆ ಸಂವಿಧಾನದಲ್ಲಿ ಮತ್ತು ಕಾನೂನಲ್ಲಿ ನಂಬಿಕೆ ಇಲ್ಲ. ಈಗ ಆ ಶ್ರೀಗಳು ಕೊಟ್ಟಂಥ ಹೇಳಿಕೆ ಕಾನೂನಿನ ಚೌಕಟ್ಟಿನಲ್ಲಿ ಇದೆಯಾ ಇಲ್ವಾ? ಹಂಗಿದ್ದಲ್ಲಿ ನೀವು ಕಾವಿ ಹುಟ್ಟಿದ ತಕ್ಷಣ ಸಂವಿಧಾನ ನಿಮ್ಗೆ ಅನುಸರಿಸೋದಿಲ್ವಾ? ಬರೀ ಖಾದಿ ಮತ್ತು ಖಾಕಿಗೆ ಮಾತ್ರ ಸಂವಿಧಾನನ? ಆಮೇಲೆ ದಯವಿಟ್ಟು ತಾವು ನಿಮಗೆ ನೆನಪು ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕಾನೂನು ಉಲ್ಲಂಘನೆ ಮಾಡಿದ್ರು, ಇನ್ನೊಬ್ಬ ಶ್ರೀಗಳು ಅವರು ಜೈಲು ಅನುಭವಿಸಿ ಬಂದಿಲ್ವಾ ನಿಮ್ಮ ಪಾಕ್ಸೋ ಕೇಸ್ನಲ್ಲಿ? ಅವಾಗೂ ಸಮಾಜ ಇತ್ತಾ? ತಪ್ಪೇ ಅಲ್ವಾ? ಅಂದರೆ ಆ್ಯಸ್ ಪರ್ ಮಿಸ್ಟರ್ ಅಶೋಕ್, ಸ್ವಾಮೀಜಿಗಳಿರ್ಬೋದು, ಸಮಾಜದಲ್ಲಿ ಯಾರು ಮಠಗಳು ನಡೆಸ್ತಾರೆ ಅವರು ಕಾನೂನು ಬಾಹಿರವಾಗಿ ಹೇಳಿಕೆ ಕೊಟ್ಟರೆ ಯಾರೂ ಏನೂ ಮಾಡಬಾರ್ದ? ಅಂದರೆ ನೀವು ಏನೇ ತಪ್ಪು ಮಾಡಿದ್ರೂ ಜೈ ಶ್ರೀರಾಮ್ ಅಂದ ತಕ್ಷಣ ನಿಮ್ಮ ತಪ್ಪುಗಳು ಸರಿಯಾಗ್ಬಿಡುತ್ತಾ? ಆಮೇಲೆ ಅವರೇ ವಿಷಾದ ವ್ಯಕ್ತಪಡಿಸಿದಾರಲ್ವಾ? ಅಂದರೆ ವಿಷಾದ ವ್ಯಕ್ತಪಡಿಸೋದು ಯಾವಾಗ? ತಪ್ಪನ್ನು ಅರ್ಥಕೊಂಡಂಗೆ. ಇದು ಈ ಸ್ವಾಮೀಜಿ ಇರ್ಬೋದು, ಪೇಜಾವರ್ ಶ್ರೀಗಳಿರ್ಬೋದು ಹೇಳಿದ್ದು ಸರಿ ಅಂತೀರಾ ಬಿ ಜೆ ಪಿಯವರು? ಏನು ಪೇಜಾವರ್ ಶ್ರೀ ಅವರು ಹೇಳಿದ ಅರ್ಥ? ಸಂವಿಧಾನ ನಮಗೆ ಏನು ಸರಿಯಾಗಿ ಕಾಣುವಂಥ ಸಂವಿಧಾನ ಬೇಕು ಅಂದರೆ ಏನರ್ಥ? ಇದರಲ್ಲಿ ಬಿ ಜೆ ಪಿಯವರು ಭಾಳ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿದ್ದಾರೆ. ನೀವು ಕಳೆದ 4 ದಿನದಲ್ಲಿ ಆದಂಥ ಘಟನೆಗಳನ್ನು ತಾವು ದಯವಿಟ್ಟು ನೋಡಿ. ಪೇಜಾವರ್ ಶ್ರೀ ಹೇಳಿಕೆಗೆ ಬಿ ಜೆ ಪಿಯವರು ಸುಮ್ಮನಿದ್ರು, ಅಂದರೆ ಮನುಸ್ಮೃತಿ ಕರೆಕ್ಟ್ ಅಂತ ಒಪ್ಕೊಂಡಂಗೆ ಆಯ್ತು. ಒಕ್ಕಲಿಗ ಸ್ವಾಮೀಜಿಯವರು ಭಾರತೀಯ ನಾಗರಿಕರಿಗೆ, ಕೆಲವು ಭಾರತೀಯ ನಾಗರಿಕರಿಗೆ ನೀವು ಓಟಿನ ಹಕ್ಕು ಕಸ್ಕೋಬೇಕು ಅಂತ ಹೇಳಿದಾಗ ಅದನ್ನು ಸಮರ್ಥನೆ ಮಾಡ್ಕೋತಾರೆ, ಅಂದರೆ ಅವ್ರಿಗೆ ಸಮಾನತೆ ಇಲ್ಲ ಅಂತ. ಮತ್ತು ಯತ್ನಾಳವರು ಬಸವಣ್ಣನವರು ಹೇಳಿ ಅಂತ ಹೇಳ್ತಾರೆ, ಅಂದರೂ ಸುಮ್ಮನಿರ್ತಾರೆ. ಇದು ಸ್ವಲ್ಪ ದಯವಿಟ್ಟು ಗಮನಿಸಿ. ಸಂವಿಧಾನದಲ್ಲಿ ಯಾರ ಆಶಯಗಳಿರೋದು? ಬುದ್ಧನ ಆಶಯ, ಬಸವನ ಆಶಯ, ಸಮಬಾಳು ಸಮಪಾಲು. ಬಸವಣ್ಣ ಅವ್ರ ಹೆಸರು ಹೇಳಿಬಿಟ್ಟು ಓಟ್ ತಗೋತೀರಾ? ಆದರೆ ಯತ್ನಾಳವರು ಬಸವಣ್ಣನವ್ರ ಬಗ್ಗೆ ಅವಹೇಳನಕಾರಿ ಮಾತಾಡಿದಾಗ ಒಬ್ಬನನ್ನ ಮಾತಾಡಿದ್ದೀರೇನ್ರಿ ಬಿ ಜೆ ಪಿಯವರು? ಎಲ್ಲಿದ್ದಾರೆ ನಿಮ್ಮ ಸ್ಟೇಟ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು? ಇದೇ ಕುಮಾರಸ್ವಾಮಿ ಅವರು ನಿಮ್ಮ ತಂದೆಯವರಿಗೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಅಂತ ಹೇಳಿ ಲಿಂಗಾಯತ್ ಸಮಾಜದ ಹೆಸರಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿ ಕಣ್ಣೀರು ಸುರಿಸಿ ಮುಖ್ಯಮಂತ್ರಿ ಆಗಿದ್ದು ಬಸವಣ್ಣನವ್ರ ಹೆಸರಲ್ಲೇ ಅಲ್ಲಪ್ಪ. ಬಸವಣ್ಣ ಅಂದರೆ ನಿಮ್ಗೆ ಅಲರ್ಜಿನಾ? ಸಂವಿಧಾನ ಅಂದರೆ ಅಲರ್ಜಿನಾ? ಸಮಾನತೆ ಅಂದರೆ ಅಲರ್ಜಿನಾ? ನಾನು ಈ ಪ್ರಶ್ನೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀವಿ. ಯಾರೇ ಇರ್ಬೋದು, ಖಾದಿ ಇರ್ಬೋದು, ಕಾವಿ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಅಸಂವಿಧಾನದ ಹೇಳಿಕೆಯನ್ನು ನೀಡ್ಕೊಂಡು ಈ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದ ಕೆಲಸ ನಮ್ಮೆಲ್ಲರದು? ಏನು ಸಮಾಜವನ್ನು ನಡ್ಸ್ಕೊಂಡು ಹೋಗೋ ಕೆಲಸನ ನಮ್ಮದು? ಸಮಾಜಕ್ಕೆ ಯಾರು ದಾರಿದೀಪ ಆಗಬೇಕು ಅವರೇ ಬೆಂಕಿ ಹಚ್ಕೊಂಡು ಓಡಾಡ್ತಾ ಇದ್ದರೆ ಎಲ್ಲೋಗ್ಬೇಕು ಜನರು? ಯಾಕೆ ಮಠಗಳಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ? ಮನಃಶಾಂತಿಗೋಸ್ಕರ. ಇಲ್ಲಪ್ಪ, ಯಾರು ಏನೇ ಇದ್ರೂ ಕೂಡ ಇಲ್ಲಿ ಹೋದರೆ ನಮ್ಗೆ ಸರಿಯಾದ ದಾರಿ ತೋರಿಸ್ತಾರೆ, ಸರಿಯಾದ ಒಂದು ಸನ್ಮಾರ್ಗ ಹೇಳ್ಕೊಡ್ತಾರೆ. ಏನಾಗ್ತಾ ಇದೆ ಕರ್ನಾಟಕದಲ್ಲಿ? ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಇವ್ರಿಗೆ ನಾಚಿಕೆ ಬರ್ತಾ ಇಲ್ವಾ? ಅಶೋಕ್ ಅವರು, ವಿಜೇಂದ್ರ ಅವ್ರು ಹೇಳಿದ್ರು, ಯತ್ನಾಳ್ ಅವ್ರು ಹೇಳ್ತಾ ಇರೋದು ಬಸವಣ್ಣ ಅವ್ರ ಬಗ್ಗೆ ಸರಿಯಲ್ಲ ಅಂತ. ಪೇಜಾವರ್ ಶ್ರೀ ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರ? ಇದ್ಯಾ ತುಷ್ಟೀಕರಣ ಅಂತೀರಾ ಮತ್ತೆ?